ಅಂತ ಎಲ್ಲರೂ ಗೆಸ್ಟ್ ಮಾಡೋದು ಸ್ವಲ್ಪ ಕಷ್ಟನೇ ಕಂಡುಹಿಡಿಲಿಕ್ಕೆ. ನಾನು ಇವಾಗ ತೋರಿಸ್ತೀನಿ. ಇದೇನಂದರೆ ಏನಾದ್ರು ಗೆಸ್ ಇದೆಯಾ? ಇದ್ರ ಹೆಸರೇನು? ಏನಾದ್ರು ಐಡಿಯಾ ಇದೆಯಾ? ಯೂಶ್ವಲಾಗಿ ನೋಡಿ ಇದನ್ನು ಪ್ಯಾಷನ್ ಫ್ರೂಟ್ ಅಂತಾರೆ. ಓಕೆ, ಇದು ನಮ್ಮ ಕೊಡಗಿನಲ್ಲಿ ತುಂಬ ಫೇಮಸ್. ಇದು ತುಂಬ ಬೆಳೀತಾರೆ ಕೊಡಗಿನಲ್ಲಿ, ತುಂಬ ಅತಿಯಾಗಿ ಸಿಗುತ್ತೆ. ಇದು ಅಂದರೆ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ತುಂಬ ಸಿಗುತ್ತೆ. ಸೊ ಇದು ಸ್ವಲ್ಪ ಲೈಟ್ ಕಾಯಿ ಇದೆ. ಇದು ತುಂಬಾ ಹಣ್ಣಾಗಿದೆ. ಇದು ಒಂಥರ ಹುಳಿಯಾಗಿರುತ್ತೆ. ಸ್ವಲ್ಪ ಶುಗರ್ ಎಲ್ಲ ಮಿಕ್ಸ್ ಮಾಡಿ ತಿನ್ನಲಿಕ್ಕೂ ತುಂಬ ಚೆಂದ. ನಾವು ಚಿಕ್ಕದ್ರಲ್ಲಿ ತುಂಬ ತಿಂತಿದ್ವಿ ಹಾಗೆಯೇ ಸಕ್ಕರೆ ಹಾಕ್ಕೊಂಡು. ನೋಡಿ ಇಷ್ಟೊಂದು ಇದು ನಮ್ಮ ಅತ್ತೆ ಕೂರ್ಗಿಂದ ಕೊಟ್ಟು ಕಳಿಸಿದ್ದಾರೆ. ಸೋಮಾರಪೇಟೆಯಿಂದ ತಂದಿದ್ದಾರೆ ಪಾಪ. ಇವತ್ತು ಜ್ಯೂಸ್ ಮಾಡೋಣ ಅಂತ. ಓಕೆನಾ? ಸೊ ಹೇಗಿರುತ್ತೆ ಅಂತ ಟ್ರೈ ಮಾಡಿ ನೋಡೋಣ. ಇದು ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ 1 by 1. ಎಷ್ಟು ಜ್ಯೂಸ್ ಬರುತ್ತೆ ಗೊತ್ತಿಲ್ಲ. ಇದೊಂದು ನನಗೆ ಗೊತ್ತಿರೋ ಒಂದು 30 ಪೀಸಸ್ ಇರ್ಬೋದು. ಸೊ ಆಲ್ಮೋಸ್ಟ್ ಇದು ತುಂಬ ಕಾಣುತ್ತೆ. ನೋಡೋಣ. ನೋಡಿ ಇದು ಡ್ರೈ ಆಗ್ತಿದ್ದಂಗೆ ತುಂಬ ಗಟ್ಟಿ ಆಗುತ್ತೆ. ಇದು ಒಂದು ಸ್ಪೂನ್ ಬೇಕು. ಸ್ಪೂನ್ ಎತ್ಕೊಂಡು ಹೀಗೆ ಡ್ರೈ ಆಗ್ತಿದ್ದಂಗೆ ನೋಡಿ. ಇದು ನೋಡಿ ಇದ್ರೊಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಭಾರಿ ಹಣ್ಣಾಗಿದೆ. ಇದು ನಾವು ಇದನ್ನು ಮಾತ್ರ ತೆಗಿತೀವಿ. ಸಿಪ್ಪೆ ಅದು ಏನೋ ಯೂಸ್ ಮಾಡ್ಬೋದು ಗೊತ್ತಿಲ್ಲ. ನೋಡಿ ತೆಗೆದು ಹೀಗೆ ಹಾಕ್ತೀವಿ. ನೋಡಿ ನೋಡ್ತಿದ್ರೇನೆ ಪಲ್ಪ್ ಅಂತ ಹೇಳ್ತಾರೆ. ಪಲ್ಪ್ ಕರೆಕ್ಟ್. ನಾವು ಸ್ವಲ್ಪ ಇಂಗ್ಲೀಷಲ್ಲಿ ವೀಕ್ ಅಲ್ವಾ. ಇದು ಅಷ್ಟು ಹಣ್ಣಾಗಿಲ್ಲ, ಸ್ವಲ್ಪ ಮೀಡಿಯಂ ಹಣ್ಣಾಗಿದೆ. ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್! ಬೇಕಂದ್ರೆ ನಾವು ಇನ್ನೊಂದು ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕಿಂತ ಇದನ್ನು ಸ್ವಲ್ಪ ಜ್ಯೂಸಿ ಟೈಪ್ ಮಾಡಿ ಬಾಟಲಲ್ಲಿ ಜ್ಯೂಸ್ ಹಾಕಿ ಇಡ್ಬೋದು. ಬೇಕಾದಾಗ ಅವಾಗ ಎತ್ತಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಯಾರು ಅರ್ಜೆಂಟ್ ಮನೆಗೆ ಬಂದರೆ. ಸೊ ಇದನ್ನ ಪ್ಯಾಷನ್ ಫ್ರೂಟ್ ಅಂತಾರೆ. ಇದು ಕುಡಿದ್ರೆ ತುಂಬ ಪ್ಯಾಷನೇಟ್ ಆಗಿರ್ತೀವಿ. ಹೌದಾ? ತುಂಬ ಪ್ಯಾಷನೇಟ್ ಆಗಿ ಕುಡಿದ ಮೇಲೆ ಹೇಳ್ತೀವಿ ಸರ್. ಕುಡಿದ ಮೇಲೆ ಹೇಳ್ತೀವಿ, ಆಯ್ತಾ? ಬೆಳಗ್ಗೆ ಹಾಯ್ ದಿವಾ, ಹಾಯ್. ತುಂಬ ನಾಚಿಕೆ ಅವಳಿಗೆ. ತುಂಬ ಗಟ್ಟಿಯಾಗಿದೆ ಇದು. ಅರೆ ನೋಡಿ ಇದ್ರೊಳಗಡೆ ನೋಡಿ, ಪಾತ್ರೆ ಒಳಗಡೆ ತೋರಿಸಮ್ಮ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ವಾವ್! ನನಗೆ ಇದು ನೋಡಿದಾಗ ನನ್ನ ಚೈಲ್ಡ್ಹುಡ್ ನೆನಪು ಬರುತ್ತೆ. ನಮ್ಮ ಊರಲ್ಲಿ ತುಂಬ ಸಿಕ್ತಿತ್ತು ಇದು. ನೋಡಿ ಸಿಟಿಗೆ ಬಂದಮೇಲೆ ಇದೆಲ್ಲ ಅಪರೂಪ. ನಮ್ಗೆ ಏನೋ ಹುಷಾರಪ್ಪ ಬೀಳ್ಬಾರ್ದು. ಹುಷಾರಾಗ್ಬೇಕು. ಹಾಯ್. ನಿಮ್ಗೆ ಇಷ್ಟನಾ ಇದು? ನಿಮ್ಗೆ ಇಷ್ಟನಾ? ಎಷ್ಟು ಇಷ್ಟ? ನೋಡೋಣ. ಅಟ್ಲೀಸ್ಟ್ ಹತ್ರ ತುಂಬಿಸೋಣ ಅಂತ ನನ್ನ ಪ್ಲ್ಯಾನು. ಆಮೇಲೆ ಸ್ವಲ್ಪ ಜ್ಯೂಸಿ ಟೈಪ್ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗ್ ನಾವು ಸ್ವಲ್ಪ ತಿನ್ನಬೇಕು, ಟ್ರೈ ಮಾಡಬೇಕು. ಒಟ್ಟಿಗೆ ತಿಂದು ಆಮೇಲೆ ಹೊಟ್ಟೆ ಕೆಟ್ಟೋದ್ರೆ ಅಲ್ವಾ. ಸೊ ಚೆನ್ನಾಗಿದ್ರೆ ನೋಡಿ. ಇಷ್ಟು ಇಲ್ಲಿ ಒಂದಿದೆ ನೋಡಿ. ಇದು ನೋಡ್ಲಿಕ್ಕೆ ಎಷ್ಟು ಚಂದ ಇದು. ನೋಡ ಎಂತ ಚಂದ. ಅದೇ ಇದೆ ಅರ್ಧ ಸ್ವಲ್ಪ ಕಾಯಿ ಥರ ಇದೆ. ಅದರಿಂದ ಸೊ ಇದನ್ನ ನಾವು ಕಟ್ ಮಾಡಿಲ್ಲ. ಇಷ್ಟು ಆಗಿದೆ ನೋಡಿ. ಇದಿಷ್ಟು ಅರ್ಧ ಆಗಿದೆ. ಇವಾಗ ನಾವು ಇದು ಸ್ಮ್ಯಾಶರ್ ತಗೊಂಡು ಇದನ್ನು ಸ್ವಲ್ಪ ಜಜ್ಜಿದ್ರೆ ಸ್ವಲ್ಪ ಇನ್ನು ಇದಾಗುತ್ತೆ, ಕ್ರಶ್ ಆಗುತ್ತೆ. ಸ್ವಲ್ಪ ನೀರು ಥರ ಆಗುತ್ತೆ. ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ವಾ. ಸೊ ಇದನ್ನು ಜಜ್ಜಿ ಇದನ್ನು ನೀರು ಥರ ಮಾಡಬೇಕು. ನೀರು ಥರ ಮಾಡಿದ್ಮೇಲೆ ನಾವೇನು ಮಾಡಬೇಕಂದ್ರೆ ನೋಡಿ, ನಿಮ್ಗೆ ಏನಾರು ಐಡಿಯಾ ಇದೆ ಈ ಸಿಪ್ಪೆಗಳಲ್ಲಿ ಏನು ಮಾಡ್ಬೋದು ಅಂತ? ಏನಾರು ಐಡಿಯಾ ಇದ್ರೆ ಕಮೆಂಟ್ ಕೊಡಿ. ನನಗೆ ಗೊತ್ತಿರೋ ಪ್ರಕಾರ ಈ ಸಿಪ್ಪೆನ ನಾವು ಏನು ಮಾಡ್ಬೋದು ಅಂದರೆ ಡ್ರೈ ಮಾಡಿ ಪೌಡರ್ ಮಾಡಿ ಆ ಪೌಡರ್ನ ನಾವು ಫೇಶಿಯಲ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೂಗಲಲ್ಲೆಲ್ಲೋ ನೋಡಿದೆ.
ಬಟ್ ಸರಿ ಇದೆ ಅಂತ ಗೊತ್ತಿಲ್ಲ. ಬಟ್ ನಾನು ನೋಡಿ ಎಕ್ಸ್ಪೆರಿಮೆಂಟ್ ಮಾಡಿ ಓಕೆ ಇದ್ದರೆ ಹೇಳ್ತೀನಿ, ಇಲ್ಲ ಅಂದರೆ ನೀವು ಟ್ರೈ ಮಾಡ್ತೀರಿ ಆಯ್ತು. ಬಟ್ ಇನ್ನೊಂದೇನೆಂದರೆ ಇದು ಅಷ್ಟು ಸುಲಭವಾಗಿ ಸಿಗಲ್ಲ ಬ್ಯಾಂಗ್ಳೂರಲ್ಲೆಲ್ಲ. ಅಲ್ಲಿ ಇಲ್ಲಿ ಊರಲ್ಲಿ ನಿಮ್ಮ ಊರಲ್ಲೆಲ್ಲ ಯಾರು ಇದ್ದರೆ, ಎಸ್ಪೆಷಲಿ ಕೊಡಗಿನಲ್ಲಿ ಇಲ್ಲ ಚಿಕ್ಕಮಗಳೂರಲ್ಲಿ ಯಾರು ಇದ್ದರೆ ತರಿಸಿ ತಿನ್ನಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಟ್ಟಿಗೆ ಕುಡಿದು ಖಾಲಿ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪನೇ ಕಟ್ ಮಾಡಿರೋದು. ಇದು ಕೋಲ್ಡ್ ವಾಟರ್ ಇದೆ, ಇದು ಕೋಲ್ಡ್ ವಾಟರ್ ಮಿಕ್ಸ್ ಮಾಡೋಣ. ಆ್ಯಕ್ಚುಲಿ ಇಷ್ಟು ತುಂಬ ಆಯಿತು. ನಾವು ಮನೇಲಿರೋದು 5 ಜನ, 5 ಜನಕ್ಕಿಂತ ಜಾಸ್ತಿ. ಇದನ್ನು ಅರ್ಧ ಜ್ಯೂಸ್ ಮಾಡ್ತೀವಿ. ಫ್ರಿಜ್ಜಲ್ಲಿ ಕ್ಲೀನಾಗಿ ವೆಲ್ ಪ್ಯಾಕ್ಡ್ ಆಗಿರಬೇಕು. ಇದೆಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ, ಇದು ನೋಡೋದಕ್ಕೇನೆ ಚಂದ. ಇದು ಆ್ಯಕ್ಚುಲಿ ನಾವು ಬರೀ ಕೋಲ್ಡ್ ವಾಟರ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಮೇ ಬಿ ಮೊಯ್ತೋ ಮಾಡ್ಬೋದು. ಮೊಯ್ತೋ ಮಾಡಬೇಕಂದ್ರೆ ನೀವು ಸ್ವಲ್ಪ ಸ್ಪ್ರೈಟ್, ಸೋಡಾ, ಐಸ್ ಕ್ಯೂಬ್ಸ್ ಎಲ್ಲ ಯೂಸ್ ಮಾಡ್ಬೋದು. ಬಟ್ ಮಕ್ಕಳಿಗೆ ಕೋಲ್ಡ್, ಇವಾಗ ಎಸ್ಪೆಷಲಿ ಮಳೆಗಾಲ ಇರೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಆದರೂ ಆಗುತ್ತೆ. ಅದರಿಂದ ನಾನೇನು ಸ್ಪ್ರೈಟು ಅದೇನು ಯೂಸ್ ಮಾಡ್ತಾಯಿಲ್ಲ, ಮಕ್ಕಳು ಕೊಡ್ತೀವಲ್ಲ. ಸ್ಪ್ರೈಟ್ ಎಲ್ಲ ತುಂಬ ಡೇಂಜರ್ ಅಲ್ವ, ಸೋಡಾ ಅದಿದ್ರಲ್ಲ. ಸೊ ಮಕ್ಕಳು ಕೊಡಬೇಕಾದ್ರೆ ಜಸ್ಟ್ ನೀರಲ್ಲೇ ಕೊಡಿ. ಸೊ ಸಕ್ಕರೆ, ಇದು ಸಕ್ಕರೆ, ಸ್ವಲ್ಪ ಸಕ್ಕರೆ ಸರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸಕ್ಕರೆನೂ ನಿಮಗೆ ಯಾವ ಲಿಮಿಟಿಗೆ ಬೇಕು ಅಷ್ಟು ಹಾಕಿ. ಇದು ಮಿಕ್ಸರಲ್ಲಿ ಹಾಕಿ ಜ್ಯೂಸ್ ಮಾಡಿದ್ರೆ ನಿಮಗೆ ಪಲ್ಪಿ ಫೀಲ್ ಆಗಲ್ಲ, ಜ್ಯೂಸ್ ಥರ ಕುಡಿಬೋದು. ಬಟ್ ನ್ಯಾಚುರಲ್ ಆಗಿ ಫೀಲ್ ಆಗಬೇಕಂದ್ರೆ ನೀವು ಹಾಗೆ ಮಿಕ್ಸ್ ಮಾಡಿ ಸಕ್ಕರೆ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಚೆಂದ ಇರುತ್ತೆ. ಹಾಗೆ ಕಮೆಂಟ್ ಹೊಡೀರಿ, ಇದ್ರ ಜೊತೆ ಬೇರೆ ಏನಾದ್ರು ಆ್ಯಡ್ ಮಾಡ್ಬೋದು, ಇನ್ನೂ ಸ್ವಲ್ಪ ಟೇಸ್ಟ್ ಚೆಂದ ಮಾಡಲಿಕ್ಕೆ. ಶುಗರ್ ಕಂಟೆಂಟ್ ಜಾಸ್ತಿ ಆಗಿದೆ, ಬಟ್ ತುಂಬ ಹುಳಿ ಇರೋದ್ರಿಂದ ಬೇಕೇ ಬೇಕಿದೆ. ಪಾತ್ರೆ ಸಾಲಲ್ಲ, ತುಂಬ ಚಿಕ್ಕದಾಯಿತು. ನೀರು ಜಾಸ್ತಿ ಆಗ್ಬಿಟ್ಟೆ ಅಂದ್ಕೊಳ್ತೀನಿ. ಇಲ್ಲ, ನೀರು ಕರೆಕ್ಟಾಗಿದೆ, ಪಾತ್ರೆ ಚಿಕ್ಕದಾಗೋಯ್ತು. ನೋಡಿ ಹೇಗಿದೆ ಅಂತ. ವಾವ್, ಚಂದ ಇದೆಯಲ್ಲ. ಸೊ ಇದನ್ನೊಂದು ಗ್ಲಾಸಲ್ಲಿ ಹಾಕಿ ಆಮೇಲೆ ತೋರಿಸ್ತೀನಿ. ಇದೆ ಓಕೆ. ಇದು ಹೇಗೆ ಅಂತ ನನಗೆ ಇನ್ನೂ ಕೊಟ್ಟಿಲ್ಲ, ಬಾಯಿಗೆ ಟಚ್ಚೇ ಮಾಡಿಲ್ಲ. ಇದು ನನ್ನ ಮಗಳ ಕೈಲಿ ಕುಡಿಸಿ, ಅವಳಿಗೆ ಏನು ಕೊಟ್ಟರು ಚೆನ್ನಾಗಿದೆ ಅಂತಿಲ್ಲ, ಬಟ್ ಆದ್ರೂ ಅವಳ ಕೈಲಿ ಕುಡಿಸಿ ಹೇಗಿದೆ ಅಂತ ನೋಡೋಣ ಬನ್ನಿ. ವಾವ್, ಇದು ನೋಡೋಕ್ಕೆ ಚಂದ, ತುಂಬ ಚೆನ್ನಾಗಿದೆ ನೋಡಿ. ಇದು ಗ್ಲಾಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಾಣಿಸೋದಕ್ಕೂ ಚಂದ, ನ್ಯಾಚುರಲ್ ಆಗೂ ಇದೆ, ಯಾವ ರೋಗನೂ ಬರಲ್ಲ. ಈ ಥರ ಹಣ್ಣುಗಳು ತಗೊಂಡು ಆ್ಯಕ್ಚುಲಿ ಈ ಮಳೆಗಾಲಕ್ಕಿಂತ ನಾವು ಇದೆಲ್ಲ ಬೇಸಿಗೆಯಲ್ಲಿ ಮಾಡಿ ಕೊಡಬೇಕು. ಬಟ್ ಬೇಸಿಗೆಯಲ್ಲಿ ಸಿಗೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಮೇಲೆ ಮೇಲೆ ಹೇಗೆ ಕಾಣ್ತಾ ಇದೆ, ಚೆನ್ನಾಗಿದೆಯಲ್ಲ.